ಪ್ರೀತಿ ತುಂಬಿದ ಆತ್ಮೀಯ ದ್ವಿತೀಯ PUCಯ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ದ್ವಿತೀಯ PUCಯ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯ ಕುರಿತಾಗಿ ತಾವೆಲ್ಲ ನಿರೀಕ್ಷೆಯಲ್ಲಿರ್ಬೋದು. ಇಲಾಖೆಯವರು ಬಿಟ್ಟಿರುವಂಥ ಈ ನೀಲನಕ್ಷೆ ರೂಪರೇಷೆ ಹೇಗಿದೆ ಎಂಬುದನ್ನು ಈ ಹೊತ್ತಿನ ದಿನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನಮಗೆ ಪ್ರಶ್ನೆಗಳು ಬರೋದು ಪದ್ಯ ಭಾಗ, ಗದ್ಯ ಭಾಗ, ದೀರ್ಘಗದ್ಯ ಮತ್ತು ಭಾಷಾಭ್ಯಾಸದಲ್ಲಿ 80 ಅಂಕಗಳಿಗೆ ನಾವಿಲ್ಲಿ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಯಾವೆಲ್ಲ ಗದ್ಯ, ಪದ್ಯ ಮತ್ತು ದೀರ್ಘಗದ್ಯ ಭಾಷಾಭ್ಯಾಸಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಮತ್ತು ಯಾವ್ಯಾವ ಪ್ರಶ್ನೆಗಳ ಮೇಲೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಹಾಗೂ 4 ಅಂಕದ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಹೊತ್ತಿನ ನೀಲನಕ್ಷೆಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಗಮನ ಕೊಟ್ಟು ಇಲ್ಲಿ ಕೇಳ್ಬೋದು. ಇಲ್ಲಿ ಮೊದಲಿಗೆ ಪದ್ಯ, ಗದ್ಯ, ದೀರ್ಘಗದ್ಯ ಮತ್ತು ಭಾಷಾಭ್ಯಾಸ ಇಷ್ಟು ಭಾಗದಿಂದ ನಮಗೆ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಇಲ್ಲಿ ನಿಗದಿಪಡಿಸಿರುವ ಅಂಕಗಳು ಕೂಡ ಬಹಳ ಮುಖ್ಯ. ಯಾವ ಗದ್ಯ ಪದ್ಯಗಳಿಗೆ ಮತ್ತು ದೀರ್ಘಗದ್ಯಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಮಾಡಲಾಗಿದೆ, ನಿಗದಿಪಡಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡುತ್ತಾ ಸಾಕ್ತೇವೆ. ನಂತರ ಅವಿಭಾಗ. ಈ ಅವಿಭಾಗದಲ್ಲಿ ಏನಿರ್ತದೆ ಅಂತಂದರೆ 1 ಅಂಕದ ಪ್ರಶ್ನೆಗಳಿರ್ತವೆ. 1 ಅಂಕದ 15 ಪ್ರಶ್ನೆಗಳು ಮತ್ತು ಇನ್ನೂ 10 ಬಹು ಆಯ್ಕೆಯ ಪ್ರಶ್ನೆಗಳು, 5 ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು, ಇನ್ನು 5 ಅದು ಬಿಟ್ಟ ಸ್ಥಳದ ಮೇಲೆ ಪ್ರಶ್ನೆಗಳನ್ನು ಕೇಳಿರಲಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ತಿಳ್ಕೋಬೇಕು. ಬಹು ಆಯ್ಕೆ ಪ್ರಶ್ನೆಯಲ್ಲಿ ಗದ್ಯ, ಪದ್ಯ ಮತ್ತು ದೀರ್ಘಗದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದರೆ, ಹೊಂದಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳಲ್ಲಿ ಕೇವಲ ಪದ್ಯದ ಮೇಲೇ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಹೊಂದಿಸಿ ಬರೆಯಿರಿ ಇದು ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು 1 ಅಂಕದಲ್ಲಿ. ನಂತರ ಬಿಟ್ಟ ಸ್ಥಳ ಅನ್ನುವಂಥ ಈ ಪ್ರಶ್ನೆಗಳಲ್ಲಿ ಕೇವಲ ಗದ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಒಟ್ಟು 20 ಪ್ರಶ್ನೆಗಳಿರ್ತವೆ. 1 ಅಂಕದ 20 ಪ್ರಶ್ನೆಗಳಿಗೆ 20 ಉತ್ತರಗಳನ್ನು ನಾವು ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ ಹಾಗೂ ಬಿಟ್ಟ ಸ್ಥಳ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರಿಸ್ತೇವೆ. ಇದು ಅವಿಭಾಗದಲ್ಲಿ. ಅದಾದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವಿಭಾಗ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ. ಗದ್ಯ, ಪದ್ಯ ಮತ್ತು ದೀರ್ಘಗದ್ಯ ಅಥವಾ ಪದ್ಯ, ಗದ್ಯ, ದೀರ್ಘಗದ್ಯ ಹೀಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 12 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು 8 ಪ್ರಶ್ನೆಗೆ ಇಲ್ಲಿ ಉತ್ತರಿಸಬೇಕಾಗ್ತದೆ. ಇಲ್ಲಿ ಮೇಲೆ ಇರತಕ್ಕಂಥ ಸಂಖ್ಯೆ ಇದು ಪ್ರಶ್ನೆಗಳ ಸಂಖ್ಯೆ ಆದರೆ ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು ಅಂಕಗಳ ಸಂಖ್ಯೆ. 24 ಅಂಕಗಳಿಗೆ ನಾವು 16 ಅಂಕಗಳಿಗೆ ಇಲ್ಲಿ ಉತ್ತರಿಸಬೇಕಾಗ್ತದೆ. ಇದು 2 ಅಂಕದ ಪ್ರಶ್ನೆಗಳಲ್ಲಿ. ಇಲ್ಲಿ ಪದ್ಯ ಭಾಗದಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಗದ್ಯ ಭಾಗದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಹಾಗೆಯೇ ದೀರ್ಘಗದ್ಯದಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮಗೆ ಉತ್ತರಗಳು ಗೊತ್ತಿದ್ದರೆ ಹೆಚ್ಚಿನ ಪ್ರಶ್ನೆಗಳಿಗೂ ಕೂಡ ನೀವು ಎಕ್ಸ್ಟ್ರಾ ಕ್ವೆಶ್ಚನ್ಗಳಿಗೆ ಆನ್ಸರನ್ನು ಮಾಡಿ ಬರ್ಬೋದು. ಏನಾದರೂ ಮೇಲೆ ನೀವು ಬರೆದ ಉತ್ತರಗಳು ತಪ್ಪಾಗಿದ್ದರೆ ಕೆಳಗಿನ ಎಕ್ಸ್ಟ್ರಾ ಉತ್ತರಗಳನ್ನು ಕೂಡ ಅಲ್ಲಿ ಮೌಲ್ಯಮಾಪನ ಮಾಡಿ ನಮಗೆ ಸರಿ ಅಂಕಗಳನ್ನು ಕೊಡುವಂಥ ವ್ಯವಸ್ಥೆ ಇರ್ತದೆ. ನಂತರ ಇಲ್ಲಿ ಬರುವಂಥದ್ದು ಈ ವಿಭಾಗ ಅಂತಂದರೆ 3 ಅಂಕದ ಪ್ರಶ್ನೆಗಳು, ಅರ್ಥಾತ್ ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯದ ಪ್ರಶ್ನೆಗಳಿರ್ತವೆ. ಒಟ್ಟು ನಾವಿಲ್ಲಿ 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 8ರಲ್ಲಿ 4ಕ್ಕೆ ಉತ್ತರಿಸಬೇಕು. ಹಾಗಾದರೆ ಪದ್ಯದಲ್ಲಿ 2, ಗದ್ಯದಲ್ಲಿ 1, ದೀರ್ಘಗದ್ಯದಲ್ಲಿ 1 ಹೀಗೆ ಒಟ್ಟು 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂಕಗಳನ್ನು ನೋಡೋದಾದರೆ 24 ಅಂಕಕ್ಕೆ ನಾವು 12 ಅಂಕಗಳಿಗೆ ಉತ್ತರಿಸಬೇಕು. ಹಾಗಾದರೆ ಇಲ್ಲಿ 4 ಪ್ರಶ್ನೆಗಳು ನಮಗೆ ಎಕ್ಸ್ಟ್ರಾ ಇರ್ತವೆ. ವಿದ್ಯಾರ್ಥಿಗಳು ಅವುಗಳನ್ನು ಕೂಡ ಉತ್ತರಿಸಿ ಬರ್ಬೋದು. ಏನಾದರೂ ನಮ್ಮ ಮೇಲಿನ ಉತ್ತರಗಳು ತಪ್ಪಾಗಿದ್ದರೆ ಕೆಳಗಿನ ಎಕ್ಸ್ಟ್ರಾ ಕ್ವೆಶ್ಚನ್ಗಳು ಅಲ್ಲಿ ಅಥವಾ ಉತ್ತರಗಳು ನಮಗೆ ಸರಿಯಾಗ್ತವೆ. ಆಮೇಲೆ ಈ ವಿಭಾಗದ ಪ್ರಶ್ನೆಗಳು, ಈ ವಿಭಾಗದಲ್ಲಿ ಬರ್ತಕ್ಕಂಥದ್ದು 4 ಅಂಕದ ಪ್ರಶ್ನೆಗಳು ಅಥವಾ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತೇನಿದೆಯಲ್ಲ ಇಲ್ಲಿಯೂ ಕೂಡ 4 ಅಂಕದ 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 8ರಲ್ಲಿ ನಾವು 4ಕ್ಕೆ ಉತ್ತರಿಸಬೇಕು ಅಥವಾ 32 ಅಂಕಕ್ಕೆ ನಾವು 16 ಅಂಕಕ್ಕೆ ಇಲ್ಲಿ ಉತ್ತರಿಸಬೇಕಾಗ್ತದೆ. ನಂತರ ವಿಭಾಗದಲ್ಲಿ ಇದು ಸಂಪೂರ್ಣವಾಗಿ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಮತ್ತು
ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಪತ್ರ ಪ್ರಬಂಧಕ್ಕೆ ಸಂಬಂಧಿಸಿದ ವಿಭಾಗ ಆಗಿರ್ತದೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ. ಆಮೇಲೆ 4 ಅಂಕದ ಪ್ರಬಂಧ ಮತ್ತು ಪತ್ರಲೇಖನ ಬರ್ತವೆ. ಇಲ್ಲಿ 2 ಅಂಕದ ವ್ಯಾಕರಣ ಅಂಶ ಏನಿರ್ತದೆ ಅಂತಂದರೆ ಸಮಾನಾರ್ಥಕಗಳಿರ್ಬೋದು, ನಾನಾರ್ಥಕಗಳಿರ್ಬೋದು, ತತ್ಸಮ ತದ್ಭವ ಇರ್ಬೋದು, ದಿರುಕ್ತಿ ಇರ್ಬೋದು, ನುಡಿಗಟ್ಟು ಇರ್ಬೋದು, ಜೋಡು ನುಡಿ ಇರ್ಬೋದು, ಹೀಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ 2 ಅಂಕದ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು 4ಕ್ಕೆ ಉತ್ತರಿಸಬೇಕು, ಅಂದರೆ 8 ಅಂಕಕ್ಕೆ ಉತ್ತರಿಸಬೇಕು. ಒಟ್ಟು 12 ಅಂಕದಲ್ಲಿ ನಾವು 8 ಅಂಕಕ್ಕೆ ಉತ್ತರಿಸಬೇಕಾಗ್ತದೆ. ಹಾಗಾದರೆ 4 ಅಂಕದ 2 ಪ್ರಶ್ನೆಗಳು, ಒಂದು ಪ್ರಬಂಧ, ಒಂದು ಪತ್ರ ಇರ್ತದೆ. ಇಲ್ಲಿ ಒಂದೊಂದಕ್ಕೆ 4 ಅಂಕ. ಹಾಗಾದರೆ ಒಟ್ಟು 8ಕ್ಕೆ 8 ಅಂಕಗಳನ್ನು ನಾವಿಲ್ಲಿ ಪಡಿತೀವಿ. ಇಷ್ಟು ಮಾಹಿತಿ ನಾವು ಬೇಸಿಕ್ಕಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಯಾವ ಗದ್ಯಕ್ಕೆ, ಯಾವ ಪದ್ಯಕ್ಕೆ ಮತ್ತು ಯಾವ ದೀರ್ಘ ಗದ್ಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ, ಆ ಆಧಾರದ ಮೇಲೆ ಮತ್ತು 1 ಅಂಕದ ಪ್ರಶ್ನೆಗಳನ್ನು ಯಾವ ಪದ್ಯ, ಗದ್ಯ, ದೀರ್ಘ ಗದ್ಯದಲ್ಲಿ ಕೇಳಲಾಗಿದೆ, 2 ಅಂಕದ ಪ್ರಶ್ನೆಗಳನ್ನು ಎಲ್ಲೆಲ್ಲಿ ಕೇಳಲಾಗಿದೆ ಮತ್ತು ಸಂದರ್ಭ ಮತ್ತು ಸ್ವಾರಸ್ಯ ಎಲ್ಲೆಲ್ಲಿ ಕೇಳಲಾಗಿದೆ ಎಂಬುದನ್ನು ನೀವು ಈ ಮೂಲಕ ಈಗ ನೋಡುತ್ತಾ ಸಾಗುತ್ತೀರಿ. ಈಗ ಒಂದೊಂದಾಗಿ ಚರ್ಚಿಸುತ್ತಾ ಹೋಗೋಣ. ಮೊದಲಿಗೆ ಬರ್ತಕ್ಕಂಥದ್ದು ಇಲ್ಲಿ ಪದ್ಯಭಾಗ. ಪದ್ಯಭಾಗದಲ್ಲಿ ಒಟ್ಟು 43 ಅಂಕಗಳನ್ನು ಕೇಳ್ತಾನೆ. 43 ಅಂಕಗಳು ಇಲ್ಲಿ ಕೇಳ್ತಾನೆ. ಹಾಗಾದರೆ ಯಾವ ಪದ್ಯದಿಂದ ಕೇಳ್ತಾನೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಕದಡಿದ ಸಲಿಲಂ ತಿಳಿವಂದದೆ ನಿಗದಿಪಡಿಸಿರುವ ಅಂಕ 7. ಇಲ್ಲಿ 1 ಅಂಕದ 1 ಪ್ರಶ್ನೆ, ನಂತರ ಇಲ್ಲಿ 2 ಅಂಕದ 1 ಪ್ರಶ್ನೆ. ಹಾಗಾದರೆ ಕೊನೆಯದಾಗಿ 4 ಅಂಕದ್ದು ಕೇಳಿದ್ದಾನೆ. ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳಿಲ್ಲ. ಹಾಗಾದರೆ 4 + 2 5 6, ಇದೊಂದು 7 ನಿಗದಿಪಡಿಸಿರ್ತಕ್ಕಂಥ ಅಂಕ. ಇನ್ನು ಮುಂದೆ ವಚನಗಳು ಎರಡೂ ಸೇರಿಸಿ, ಅಂದರೆ ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗ ಪೆದ್ದಿಯ ವಚನಗಳು ಎರಡನ್ನೂ ಸೇರಿಸಿ ನಿಗದಿಪಡಿಸಿರುವ ಅಂಕಗಳು ಇಲ್ಲಿ 5 ಅಂಕಗಳನ್ನು ಕೇಳ್ತಾನೆ. ಇಲ್ಲಿ 1 ಅಂಕದ 1 ಪ್ರಶ್ನೆ, ನಂತರ 4 ಅಂಕದ್ದು 1 ಕೇಳ್ತಾನೆ. ಇಲ್ಲಿಯೂ ಕೂಡ 2 ಅಂಕಕ್ಕೆ ಮತ್ತು ಸಂದರ್ಭ ಸ್ವಾರಸ್ಯಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳಲಾಗಿಲ್ಲ. ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದರೆ 3ನೇದು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನಲು. ಇಲ್ಲಿ ನಿಗದಿಪಡಿಸಿರುವ ಅಂಕಗಳು 7. ಹಾಗಾದರೆ ಸ್ವಲ್ಪ ಲಕ್ಷ್ಯಕ್ಕಿರಲಿ. ಕದಡಿದ ಸಲಿಲಂ ಮತ್ತು ತಿಳಿವಂದದೆ ಮತ್ತು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನಲು ಇವೆರಡು ನಿಗದಿಪಡಿಸಿರುವ ಅಂಕ 7 ಅಂತಂದರೆ ಜಾಸ್ತಿ ಇದೆ. ಹಾಗಾದರೆ ಹೇಗೆ ಕೇಳಿದ್ದಾನೆ ಅಂತಂದರೆ ಇಲ್ಲಿ ನೋಡಿ, ಸಂದರ್ಭದಲ್ಲಿ 1 ಪ್ರಶ್ನೆ ಕೇಳಿದ್ದಾನೆ, 4 ಅಂಕದಲ್ಲಿ 1 ಪ್ರಶ್ನೆ ಕೇಳಿದ್ದಾನೆ. ಹಾಗಾದರೆ 4 + 3 7. ಹಾಗಾದರೆ ಇಲ್ಲಿ 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳಿಲ್ಲ, ಇಲ್ಲಿ 2 ಅಂಕದ ಪ್ರಶ್ನೆಗಳು ಇಲ್ಲ. ಮುಂದೆ ಪಗೆಯಂ ಬಾಲಕನೆಂಬರೆ ನಿಗದಿಪಡಿಸಿರುವ ಅಂಕಗಳು 4. ಇಲ್ಲಿ ನೋಡಿ 1 + 1 ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ಬಹು ಆಯ್ಕೆಯಲ್ಲಿ 1 ಪ್ರಶ್ನೆ ಬರ್ತದೆ, ನಂತರ ಹೊಂದಿಸಿ ಬರೆಯಿರಿ ಅನ್ನುವಂಥದ್ರಲ್ಲಿ 1 ಪ್ರಶ್ನೆ ಬರ್ತದೆ. ನಿಗದಿಪಡಿಸಿರುವಂಥ ಅಂಕಗಳು ಇಲ್ಲಿ 4. ಹಾಗಾದರೆ 1 ಅಂಕದ 2 ಪ್ರಶ್ನೆಗಳಿರ್ತವೆ ಮತ್ತು 2 ಅಂಕದ 1 ಪ್ರಶ್ನೆ ಇರ್ತದೆ. ಒಟ್ಟು ಇಲ್ಲಿ 4 ಅಂಕಗಳು. ಹಾಗಾದರೆ ಸಂದರ್ಭ ಸ್ವಾರಸ್ಯ 4 ಅಂಕಕ್ಕೆ ಯಾವುದೇ ರೀತಿಯಾದ ಅಂಕಗಳನ್ನು ಇಲ್ಲಿ ನೀಡಿಲ್ಲ. ಮುಂದೆ ಜಾಲಿಯ ಮರೆದಂತೆ, 5ನೇಯ ಪದ್ಯ ಜಾಲಿಯ ಮರೆದಂತೆ ನಿಗದಿಪಡಿಸಿರುವ ಅಂಕಗಳು 2. ಹಾಗಾದರೆ ಎಲ್ಲಿ ಕೇಳ್ಬೋದು ಅಂತಂದರೆ ಇಲ್ಲಿ ಬಹು ಆಯ್ಕೆಯಲ್ಲಿನೇ ಕೇಳ್ತಾನೆ ಮತ್ತು ಹೊಂದಿಸಿ ಬರೆಯಿರಿ ಅಲ್ಲಿನೇ ಕೇಳ್ತಾನೆ. ಇಲ್ಲಿ 2 ಅಂಕಕ್ಕೆ ಸಂದರ್ಭ ಮತ್ತು 4 ಅಂಕಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲ. ಹಾಗಾದರೆ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ನಂತರ 6 ಹಬ್ಬಲ್ಲಿ ಅವರ ರಸಬಳ್ಳಿ ನಿಗದಿಪಡಿಸಿರುವ ಅಂಕಗಳು 3. ಇಲ್ಲಿ ಏನಪ್ಪ ಅಂತಂದರೆ ಸಂದರ್ಭ ಮತ್ತು ಸ್ವಾರಸ್ಯಕ್ಕೆ 1 ಅಂಕ ಕೇಳಿದ್ದಾನೆ, 1 ಪ್ರಶ್ನೆ ಕೇಳಿದ್ದಾನೆ. 1 ಅಂಕಕ್ಕೆ 2 ಅಂಕಕ್ಕೆ 4 ಅಂಕಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ. ನಂತರ ಬೆಳಗು ಜಾವ ನಿಗದಿಪಡಿಸಿರುವ ಅಂಕಗಳು 3. ಹಾಗಾದರೆ 3ಅನ್ನು ಹೇಗೆ ಕೇಳಿದ್ದಾನೆ ಅಂತಂದರೆ 1 ಅಂಕದಲ್ಲಿ ಕೇಳಿದ್ದಾನೆ, 2 ಅಂಕದಲ್ಲಿ ಕೇಳಿದ್ದಾನೆ. ಸಂದರ್ಭ ಮತ್ತು 4 ಅಂಕದಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲಿ ಇಲ್ಲ. ನಂತರ ಮುಂಬೈ ಜಾತಕ ನಿಗದಿಪಡಿಸಿರುವ ಅಂಕಗಳು ಇಲ್ಲಿ 4. ಯಾವ ರೀತಿಯಾಗಿ ಕೇಳಿದ್ದಾನೆ ಅಂತಂದರೆ ಇಲ್ಲಿ 4 ಅಂಕದ 1 ಪ್ರಶ್ನೆ ಮಾತ್ರ ಕೇಳಿದ್ದಾನೆ, 1 ಅಂಕದ್ದು ಇಲ್ಲ, 2 ಅಂಕದ್ದು ಇಲ್ಲ. ಸಂದರ್ಭ ಮತ್ತು ಸ್ವಾರಸ್ಯ ಇಲ್ಲಿ ಇಲ್ಲ. ವಿದ್ಯಾರ್ಥಿಗಳು ಇದನ್ನು ತಿಳಿದುಕೋಬಹುದು. ಮುಂದಿನದನ್ನು ನೋಡೋಣ. ಮುಂದಿಂದು
ಶಿಲುಬೆಯೇರಿದ್ದಾನೆ. ಶಿಲುಬೆಯೇರಿದ್ದಾನೆ ನಿಗದಿಪಡಿಸಿರುವ ಒಟ್ಟು ಅಂಕಗಳು 3. ಶಿಲುಬೆಯೇರಿದ್ದಾನೆ ಅನ್ನುವಂಥ ಪದ್ಯದಿಂದ 3 ಅಂಕ ಕೇಳ್ತಾನೆ. ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಕೇಳಿದ್ದಾನೆ, ಒಟ್ಟು 3. ಹಾಗಾದರೆ ಸಂದರ್ಭ, ಸ್ವಾರಸ್ಯ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿ ಇಲ್ಲ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ 10ನೆಯ ಪದ್ಯ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನಿಗದಿಪಡಿಸಿರುವ ಅಂಕಗಳು 3. ಹಾಗಾದರೆ 3 ಹೇಗೆ ಕೇಳಿದ್ದಾನೆ ಅಂತಂದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳಿಲ್ಲ, 2 ಅಂಕದ ಪ್ರಶ್ನೆಗಳಿಲ್ಲ, 4 ಅಂಕದ ಪ್ರಶ್ನೆಗಳಿಲ್ಲ. ಹಾಗಾದರೆ ಸಂದರ್ಭದ 1 ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಸಂದರ್ಭ ಬರ್ತದೆ. ನಂತರ 11ನೆಯ ಪದ್ಯ ಹತ್ತಿ, ಚಿತ್ತ ಮತ್ತು ನಿಗದಿಪಡಿಸಿರುವ ಅಂಕ ಕೇವಲ 1. ಹಾಗಾದರೆ ಇದು 1 ಅಂಕ ಎಲ್ಲಿ ಬರ್ಬೋದು ಅಂತಂದರೆ ನಿಮಗೆ ಬಹು ಆಯ್ಕೆಯಲ್ಲಿ ಆದರೂ ಬರ್ಬೋದು, ಇಲ್ಲ ಅಂತಂದರೆ ಹೊಂದಿಸಿ ಬರೆಯಿರಿ ಅಲ್ಲಿ ಬರ್ಬೋದು. ಹಾಗಾದರೆ 2 ಅಂಕದ್ದು ಇಲ್ಲ, 3 ಅಂಕದ್ದು ಇಲ್ಲ ಮತ್ತು 4 ಅಂಕದ್ದು ಕೂಡ ಇಲ್ಲಿ ಇಲ್ಲ. ನಂತರ ಕೊನೆಯ ಪದ್ಯ 12ನೆಯ ಪದ್ಯ ಒಮ್ಮೆ ನಗುತ್ತೇವೆ. ಇಲ್ಲಿ ನಿಗದಿಪಡಿಸಿರುವ ಅಂಕ ಕೇವಲ 1. ಇದನ್ನು ಕೂಡ ಇಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ ಅಲ್ಲಿ ಕೇಳ್ಬೋದು, ಇಲ್ಲ ಅಂತಂದರೆ ಬಹು ಆಯ್ಕೆಯಲ್ಲಿ ಕೇಳ್ಬೋದು. 1 ಅಂಕ ಕೇಳ್ತಾನೆ. ಹಾಗಾದರೆ 2 ಅಂಕದ್ದು ಇಲ್ಲ, 3 ಅಂಕದ್ದು ಸಂದರ್ಭ ಮತ್ತು ಸ್ವಾರಸ್ಯ ಇಲ್ಲ, 4 ಕೂಡ ಇಲ್ಲಿ ಇಲ್ಲ. ಇಷ್ಟು ನೀವು ಪದ್ಯಭಾಗದಲ್ಲಿ ನೋಡಿಕೊಳ್ಬೇಕಾಗಿರತಕ್ಕಂಥದ್ದು. ಮುಂದೆ ಗದ್ಯ ಭಾಗವನ್ನು ನೋಡೋಣ ವಿದ್ಯಾರ್ಥಿಗಳೇ. ಗದ್ಯ ಭಾಗದಲ್ಲಿ ಯಾವ ರೀತಿಯಾಗಿ ಅಂಕಗಳನ್ನು ಇಲ್ಲಿ ಹಂಚಿದ್ದಾರೆ ಅನ್ನೋದನ್ನು ನೋಡೋಣ. ಒಟ್ಟು 32 ಅಂಕಗಳನ್ನು ಕೇಳ್ತಾನೆ ಗದ್ಯ ಭಾಗದಿಂದ. ಹಾಗಾದರೆ ಮೊದಲನೆಯ ಗದ್ಯ ಮುಟ್ಟಿಸಿಕೊಂಡವನು ನಿಗದಿಪಡಿಸಿರುವ ಅಂಕಗಳು 6. 6 ಹೇಗೆ ವಿಭಾಗಿಸ್ತಾನೆ ಅಂತಂದರೆ ಇಲ್ಲಿ 1 ಅಂಕದ 1 ಪ್ರಶ್ನೆ ಕೇಳ್ತಾನೆ, 2 ಅಂಕದ 1 ಪ್ರಶ್ನೆ ಕೇಳ್ತಾನೆ. ಹಾಗಾದರೆ 3 ಅಂಕದ 1 ಪ್ರಶ್ನೆ ಅಂದರೆ ಸಂದರ್ಭ 1 ಕೇಳ್ತಾನೆ, 2 ಅಂಕದ್ದು 1 ಕೇಳ್ತಾನೆ, 1 ಅಂಕದ್ದು 1 ಕೇಳ್ತಾನೆ, 4 ಅಂಕದ್ದು ಈ ಗದ್ಯದಲ್ಲಿ ಬರೋದಿಲ್ಲ. ಹಾಗಾದರೆ ನೋಡಿ 3, 2, 5 ಇದೊಂದು 6 ನಿಗದಿಪಡಿಸಿರ್ತಕ್ಕಂಥ ಅಂಕ. ನಂತರ ಬರ್ತಕ್ಕಂಥದ್ದು ವಾಲ್ಫರೈ ಅಭಿವೃದ್ಧಿ ತಂದ ದುರಂತ. ನಿಗದಿಪಡಿಸಿರುವ ಅಂಕಗಳು 4. ಇಲ್ಲಿ ಕೇವಲ 4 ಅಂಕಕ್ಕೆ 1 ಪ್ರಶ್ನೆಯನ್ನು ಕೇಳಿದ್ದಾನೆ. ಇಲ್ಲಿ 1 ಅಂಕದ್ದು ಬರುವುದಿಲ್ಲ, 2 ಅಂಕದ್ದು ಬರುವುದಿಲ್ಲ, ಆಮೇಲೆ ಸಂದರ್ಭ ಮತ್ತು ಸ್ವಾರಸ್ಯನೂ ಕೂಡ ಇಲ್ಲಿ ಬರುವುದಿಲ್ಲ. 4 ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಬರ್ತದೆ. ನಂತರ 3ನೇದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನಿಗದಿಪಡಿಸಿರುವ ಅಂಕಗಳು 4. ಹಾಗಾದರೆ 4 ಹೇಗೆ ವಿಭಾಗಿಸಿದ್ದಾನೆ ಅಂತಂದರೆ 1 ಅಂಕದ 1 ಪ್ರಶ್ನೆ ಕೇಳಿದ್ದಾನೆ, 2 ಅಂಕದ್ದು ಇಲ್ಲ, 3 ಅಂಕದ ಅಂದರೆ ಸಂದರ್ಭ ಮತ್ತು ಸ್ವಾರಸ್ಯ ಕೇಳಿದ್ದಾನೆ, 4 ಅಂಕದ್ದಿಲ್ಲ, 3 ಮತ್ತು 1 4. ಕನ್ನಡವನ್ನು ಕಟ್ಟುವ ಕೆಲಸ. ಮುಂದಿನ ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ. ನಿಗದಿಪಡಿಸಿರುವ ಅಂಕಗಳು ಇಲ್ಲಿ 3 ಹೇಗೆ ವಿಭಾಗಿಸಿದ್ದಾನೆ ಅಂತಂದರೆ 2 ಅಂಕದ್ದು 1 ಕೇಳಿದ್ದಾನೆ, 1 ಅಂಕದ್ದು 1 ಕೇಳಿದ್ದಾನೆ. ಸಂದರ್ಭ, ಸ್ವಾರಸ್ಯ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿ ಬರುವುದಿಲ್ಲ. ನಂತರ 5ನೆಯ ಗದ್ಯ ದನಿಗಳ ಬೆಳ್ಳಿಲೋಟ. ನಿಗದಿಪಡಿಸಿರುವ ಅಂಕಗಳು 5. ಈ ನಿಗದಿಪಡಿಸಿರುವ ಅಂಕಗಳು 5 ಅದರಲ್ಲಿ ಹೇಗೆ ವಿಭಾಗಿಸಿದ್ದಾನೆ ಅಂತಂದರೆ 5 ಅಂಕಗಳನ್ನು 1 ಅಂಕದ್ದನ್ನು 1 ಕೇಳಿದ್ದಾನೆ. ಇಲ್ಲಿ 2 ಅಂಕದ್ದು ಇಲ್ಲ, ಸಂದರ್ಭ ಮತ್ತು ಸ್ವಾರಸ್ಯ ಇಲ್ಲ. ಇಲ್ಲಿ ನೋಡಿ 4 ಅಂಕದ್ದು 1 ಪ್ರಶ್ನೆಯನ್ನು ಕೇಳ್ತಾನೆ. 4 + 1 5 ಪ್ರಶ್ನೆಗಳು. ಆಮೇಲೆ ಬರ್ತಕ್ಕಂಥದ್ದು 6 ಬದುಕನ್ನು ಪ್ರೀತಿಸಿದ ಸಂತ. ನಿಗದಿಪಡಿಸಿದ ಅಂಕಗಳು 3. ಇದರಲ್ಲಿ 3 ಹೇಗೆ ವಿಭಾಗಿಸಿದ್ದಾನೆ ಅಂತಂದರೆ 1 ಅಂಕದ್ದು 1 ಪ್ರಶ್ನೆಯನ್ನು ಕೇಳ್ತಾನೆ, ನಂತರ 2 ಅಂಕದ್ದು 1 ಪ್ರಶ್ನೆಯನ್ನು ಕೇಳ್ತಾನೆ, 2 + 1 3. ಇಲ್ಲಿ ಸಂದರ್ಭವಿಲ್ಲ ಮತ್ತು 4 ಅಂಕದ್ದು ಕೂಡ ಇಲ್ಲ. ನಂತರ ತಿರುಳುಗನ್ನಡದ ಬೆಳ್ನುಡಿ. ಇದರ ಮೇಲೆ 4 ಅಂಕಗಳನ್ನು ನಿಗದಿಪಡಿಸ್ತಾನೆ. 4 ಅಂಕಗಳನ್ನು ಹೇಗೆ ವಿಭಾಗಿಸಿದ್ದಾನೆ ಅಂತಂದರೆ 1 ಅಂಕದ 1 ಪ್ರಶ್ನೆ, ಇಲ್ಲಿ 2 ಅಂಕದ ಪ್ರಶ್ನೆಗಳಿಲ್ಲ. ಹಾಗಾದರೆ ಸಂದರ್ಭ ಮತ್ತು ಸ್ವಾರಸ್ಯ ಕೇಳಿದ್ದಾನೆ. 4 ಅಂಕದ ಪ್ರಶ್ನೆಗಳಿಲ್ಲ. 3 + 1 4 ಅಂಕಗಳು. ಕೊನೆಯ ಗದ್ಯ 8ನೆಯ ಗದ್ಯ ಹಳ್ಳಿಯ ಚಹಾ ಹೋಟೆಲುಗಳು. ನಿಗದಿಪಡಿಸಿರುವ ಅಂಕ 3. ಹಾಗಾದರೆ 3 ಅಂಕಗಳನ್ನು ಹೇಗೆ ಕೇಳ್ತಾನೆ ಅಂತಂದರೆ 1 ಅಂಕದ 1, ಆಮೇಲೆ 2 ಅಂಕದ 1 ಪ್ರಶ್ನೆ, ಒಟ್ಟು 3 ಅಂಕಗಳು. ಸಂದರ್ಭ ಮತ್ತು ಸ್ವಾರಸ್ಯ ಮತ್ತು 4 ಅಂಕಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಇಲ್ಲಿ ಕೇಳಿಲ್ಲ. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೋಬೋದು. ಮುಂದಿನ ದೀರ್ಘ ಗದ್ಯವನ್ನು ನೋಡೋಣ. ಇಲ್ಲಿ ಕೃಷ್ಣೇಗೌಡನ ಆನೆ. ಕೃಷ್ಣೇಗೌಡನ ಆನೆಯಿಂದ ಬರಬಹುದಾಗಿರುವಂಥ ಅಂಕಗಳು ಎಷ್ಟು? 25 ಅಂಕಗಳನ್ನು ಇಲ್ಲಿ ಕೃಷ್ಣೇಗೌಡನ ಆನೆಯಿಂದಲೇ ಕೇಳಲಾಗ್ತದೆ. ಇಲ್ಲಿ ಎಲ್ಲ ಅಂಕಗಳನ್ನು ಕೇಳಲಾಗಿದೆ. 1 ಅಂಕ, 2 ಅಂಕ, 3, 4 ಹೀಗೆ ಎಲ್ಲ ಅಂಕಗಳನ್ನು ಇಲ್ಲಿ ಕೇಳಲಾಗಿದೆ. ಒಟ್ಟು ನಿಗದಿಪಡಿಸಿದ ಅಂಕಗಳು 25. ಅದರಲ್ಲಿ 1 ಅಂಕದ 3 ಪ್ರಶ್ನೆಗಳು, ಆಮೇಲೆ 2 ಅಂಕದ 4 ಪ್ರಶ್ನೆಗಳು,
ಹೌದಾ? ನಂತರ ಸಂದರ್ಭ ಮತ್ತು ಸ್ವಾರಸ್ಯದ 3 ಅಂಕದ 2 ಪ್ರಶ್ನೆಗಳು, ಹಾಗೆ 4 ಅಂಕದ 2 ಪ್ರಶ್ನೆಗಳು, ಹೀಗೆ ಒಟ್ಟು 25 ಅಂಕಗಳನ್ನು ಈ ಕೃಷ್ಣೇಗೌಡನ ಆನೆಯ ಮೇಲೆ ಕೇಳಲಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಪರ್ಫೆಕ್ಟ್ ಮಾಡ್ಕೊಳ್ಳಿ, 2 ಅಂಕದ್ದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, 3 ಅಂಕದ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, 4 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ನಿಮ್ಮ ನೀಲನಕ್ಷೆ. ಇನ್ನು ಭಾಷಾ ಅಭ್ಯಾಸಕ್ಕೆ ನಿಗದಿಪಡಿಸಿದ ಅಂಕಗಳು 20 ಅಂಕಗಳಿವೆ. ಆ 20 ಅಂಕಗಳನ್ನು ಇಲ್ಲಿ ಪ್ರಬಂಧ ಮತ್ತು ಪತ್ರಲೇಖನ, ಹಾಗೆ ಯಾವುದು ಸಮಾನಾರ್ಥಕ, ನಾನಾರ್ಥಕ, ದ್ವಿರುಕ್ತಿಗಳು, ಜೋಡು ನುಡಿ, ಯಾವುದು ನುಡಿಗಟ್ಟುಗಳು, ತತ್ಸಮ ತದ್ಭವ, ಇವೆಲ್ಲವುಗಳ ಮೇಲೆ ಇಲ್ಲಿ 12 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು 12 ಅಂಕಗಳಿಗೆ ನಾವು 8 ಅಂಕಗಳಿಗೆ ಬರಿಬೇಕು. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 6ರಲ್ಲಿ ನಾವು 4ಕ್ಕೆ ಬರಿಬೇಕು. 2 ಅಂಕದ ಪ್ರಶ್ನೆಗಳಿರ್ತವೆ. ಇಷ್ಟು ನೀಲನಕ್ಷೆ, ಈ ವರ್ಷದ ನೀಲನಕ್ಷೆ. ಒಟ್ಟು 120 ಅಂಕಕ್ಕೆ ನಿಗದಿಪಡಿಸಿದ ಅಥವಾ ಕೊಟ್ಟಿರ್ತಕ್ಕಂಥ 120 ಅಂಕಕ್ಕೆ ನಾವು 80 ಅಂಕಕ್ಕೆ ಉತ್ತರಿಸಬೇಕಾಗ್ತದೆ. ಈ ನೀಲನಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ತಾವು ತಯಾರಿ ಮಾಡಿಕೊಂಡಿದ್ದೇ ಆದರೆ ನಿಮಗೆ ಉತ್ತಮವಾದ ಅಂಕಗಳು ಬರ್ಬೋದು. ವಿದ್ಯಾರ್ಥಿಗಳು ನೀಲನಕ್ಷೆಯನ್ನು ನೋಡದೆ ಅಧ್ಯಯನ ಮಾಡ್ತಾರೆ, ಎಲ್ಲವನ್ನೂ ಓದ್ಕೊಂಡು ಹೋಗಿರ್ತಾರೆ, ಆದರೆ ತಾವು ಓದಿಕೊಂಡಿರುವಂಥ ಪ್ರಶ್ನೆಗಳು ಅಲ್ಲಿ ಬಂದಿರುವುದಿಲ್ಲ. ಈ ನೀಲನಕ್ಷೆಯನ್ನು ನೀವು ಮುಂದಿಟ್ಕೊಂಡಿದ್ದೇ ಆದರೆ ನಿಮಗೆ 100ಕ್ಕೆ 100 ಅಂಕಗಳನ್ನು ಪಡೆಯಲಿಕ್ಕೆ ತುಂಬ ಸಹಾಯ ಆಗ್ತದೆ. ಅದಕ್ಕಾಗಿ ಇಷ್ಟು ಈ ವರ್ಷದ ನೀಲನಕ್ಷೆ. 2025-26ನೇ ಸಾಲಿನ ದ್ವಿತೀಯ PUCಯ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯನ್ನು ಇವತ್ತು ತಮಗೆ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ಅತ್ಯಂತ ಹೆಚ್ಚಿನ ಅಂಕವನ್ನು ತಾವು ಪಡೆಯುವಂತಾಗಲಿ. ಮುಂದಿನ ದಿನಮಾನದಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚಿಸ್ತಾ ಇದ್ದೇನೆ, ನೋಡಿಕೊಳ್ಳಿ. ಧನ್ಯವಾದಗಳು.